ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ, ಯಾರ ಬಗ್ಗೆ ತಿಳ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದೀರಾ, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಓಕೆ, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು 3 ಸಲ ಅವ್ರ ಹೆಸರನ್ನು ಹೇಳಿ. And we will be doing the reading. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನಿಮ್ಗೆ ಯಾರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ, ಆ ವ್ಯಕ್ತಿ ಕಾಂಟ್ಯಾಕ್ಟಲ್ಲಿ ಇರಬಹುದು ಅಥವಾ ಆ ವ್ಯಕ್ತಿ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೆ ಇರಬಹುದು. ಆದರೆ ಅವರ ಪ್ರೆಸೆಂಟ್ ಎನರ್ಜಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಈ ಎಲ್ಲ ವಿಷಯವಾಗೂ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ ಫಸ್ಟ್. ಅದಾದ ನಂತರ ನಾನು ಆರಕಲ್ ಕಾರ್ಡ್ಸ್, ಲವ್ ಮೆಸೇಜಸ್ನ ಕೂಡ ತೆಗಿತೀನಿ ಹಾಗೂ ಟ್ಯಾರೋ ರೀಡಿಂಗ್ನ ಕೂಡ ಮಾಡ್ತೀನಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಈ ವ್ಯಕ್ತಿಯ ಎನರ್ಜಿ ಪ್ರೆಸೆಂಟ್ನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಆ್ಯಸ್ ಐ ಟೋಲ್ಡ್, ಈ ವ್ಯಕ್ತಿ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಎನಿಥಿಂಗ್, ನಿಮ್ಮ ಕಂಡೀಷನ್ ಇವ್ರ ಜೊತೆ ಏನೇ ಇರ್ಬೋದು, ಇವರ ಎನರ್ಜಿ ಕಡೆಗೆ ನಾನು ರೀಡಿಂಗ್ ಇವತ್ತು ಮಾಡ್ತಾ ಇರುವಂಥದ್ದು. ನಿಮಗೆ ಈ ಥರ ಟ್ಯಾರೋ ರೀಡಿಂಗ್ ಮತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೆಲ್ಪ್ ಆಗ್ತಾ ಇದೆ ಅಂದರೆ ಕೂಡ ನೀವು ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ. ಓ ಮೈ ಗಾಡ್, ಕ್ಯಾಂಡಲ್ ಹಾರೋಯಿತು. ಇದರ ಅರ್ಥ ಏನು ಅಂದರೆ, ಎಷ್ಟೋ ಜನ ಯಾರು ರೀಡಿಂಗ್ನ ನೋಡ್ತಾ ಇದ್ದೀರಾ ಇವತ್ತು ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋ ಹಾಗೆ ಸಂಕೇತ ಬರ್ತಾ ಇದೆ. ನೀವು ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ, ಹಾಗೂ ಮನಸ್ತಾಪಗಳಿದೆ, ಬೇಜಾರಿದೆ, ಅವ್ರಿಗೆ ನಿಮ್ಮ ಬಗ್ಗೆ ಏನೋ ಒಂದು ಹತಾಶೆ ಇದೆ. ಅವರು ನಿಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿದರು, ಅದು ಅವ್ರಿಗೆ ಆ ಒಂದು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ನೀವು ಫುಲ್ಫಿಲ್ ಮಾಡಲಿಲ್ವಲ್ಲ, ಅದು ಅವ್ರಿಗೆ ನೋವು ಕೊಟ್ಟಿದೆ ಅಂತ ಕೂಡ ತೋರಿಸ್ತಾ ಇದೆ. ಬೇಜಾರು ಮಾಡ್ಕೊಂಡಿದ್ದಾರೆ, ಹೀಗೆ ಯಾಕೆ ಆಯಿತು, ಇವ್ರು ಯಾಕೆ ಹೀಗೆ ಮಾಡಿದ್ರು. ಸೊ ನಿಮ್ಮ ನಡವಳಿಕೆ ಅವ್ರಿಗೆ ಕಿರಿಕಿರಿ ಉಂಟಾಗಿದೆ. ಮೇ ಬಿ ಅವರು ನಿಮ್ಮನ್ನು ಗ್ರ್ಯಾಂಟೆಡ್ ಆಗೂ ತೊಗೊಂಡಿರ್ಬೋದು ಈ ವ್ಯಕ್ತಿ. ನೀವು ಹೀಗೆ ಇರ್ತೀರಾ, ನೀವು ಈ ಥರನೇ ಇರಬೇಕು. ಸೊ ನಿಮ್ಮ ಮೇಲೆ ಬಹಳಷ್ಟು ಕಂಡೀಷನ್ಸ್ ಹಾಕಿರ್ಬೋದು ಈ ವ್ಯಕ್ತಿ. ಅದರಿಂದ ನೀವು ಹಾಗೆ ನಡ್ಕೊಳ್ದೇ ಇರೋದ್ರಿಂದ ಅವ್ರಿಗೆ ಡಿಸಪಾಯಿಂಟ್ ಆಗಿದೆ, ಹತಾಶೆ ಆಗಿದೆ. ಅದರಿಂದ ಅವ್ರಿಗೆ ಮಾತಾಡಬೇಕು ಅನಿಸ್ತಾ ಇಲ್ಲ, ಕಟ್ ಆಫ್ ಮಾಡಬೇಕು ಅನಿಸ್ತಾ ಇದೆ ರಿಲೇಷನ್ಶಿಪ್ನ. ನಿಮ್ಮ ಜೊತೆ ದೂರ ಇರೋದೇ ಬೆಟರ್ ಅನಿಸ್ತಾ ಇದೆ. ಬಿಕಾಸ್ ಆ ಫ್ರಸ್ಟ್ರೇಷನ್ ಅವ್ರಿಗೆ ಬಂದಿದೆ. ನೀವು ಅವ್ರಿಗೆ ಬಹಳಷ್ಟು ಪ್ರೀತಿ ಕೊಟ್ಟಿದ್ದೀರಾ ಹಿಂದಿನ ಎನರ್ಜಿ ನೋಡಿದ್ರೆ. ಈಗ ಈ ವ್ಯಕ್ತಿ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಅಂದರೆ, ಅವ್ರಿಗೆ ನೀವು ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅವ್ರಿಗೆ ನೀವು ಅಷ್ಟು ಪ್ರಯಾರಿಟಿ ಕೊಟ್ಟಿದ್ದೀರಾ. ಇವಾಗ ಅದು ನಡೀತಾ ಇಲ್ಲ ಅನ್ನೋದಕ್ಕೆ ಈ ವ್ಯಕ್ತಿಗೆ ಬಹಳ ಡಿಸಪಾಯಿಂಟ್ ಆಗಿದೆ, ನೋವಾಗಿದೆ. ಹಾಗೂ ಅವರು ಹಿಂದಿನ ವಿಚಾರದ ಬಗ್ಗೆನೇ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ನಲ್ಲಿ ಏನು ತೋರಿಸ್ತಿದೆ ಅಂದರೆ, ಅವ್ರಿಗೆ ನೀವು ಹೇಗೆ ಮ್ಯಾಟರ್ ಮಾಡಿದ್ರಿ, ಹೇಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ರಿ, ನೀವು ಹೇಗೆ ಅವ್ರನ್ನ ನೋಡ್ಕೊಂಡಿದ್ರಿ, ನೀವು ಹೇಗೆ ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ತಿದ್ರಿ, ಇದನ್ನೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಪಾಸ್ಟ್ಗೂ ಪ್ರೆಸೆಂಟ್ಗೂ ನೀವು ನಡ್ಕೊಳ್ತಾ ಇರುವಂಥ ರೀತಿಯನ್ನು ಕಂಪೇರ್ ಮಾಡಿಕೊಂಡು ಅವ್ರಿಗೆ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ನೀವು ಬದಲಾಗಿರುವಂಥ ವ್ಯಕ್ತಿ ಆಗಿದ್ದೀರಾ. ಆ ಬದಲಾವಣೆಯನ್ನು ಈ ವ್ಯಕ್ತಿ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ತೋರಿಸ್ತಿದೆ. ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ. ಆ್ಯಕ್ಚುಲಿ ನೀವು ಹೇಗಿದ್ರಿ ಅಂದರೆ, ಹಿಂದೆ ಈ ವ್ಯಕ್ತಿ ಜೊತೆ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ. ನಿಮ್ಮ ನೀಡ್ಸ್ನ ನೆಗ್ಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟಿದ್ದೀರಾ. ಅವ್ರಿಗೆ ನೀವು ಫುಲ್ ಆನ್ ಅಟೆನ್ಷನ್ ಕೊಟ್ಟಿದ್ದೀರಾ. ಆ ಅಟೆನ್ಷನ್ ಇವಾಗ ಸಿಗದೆ ಇರೋ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾಯಿದೆ ಈ ವ್ಯಕ್ತಿಗೆ ಪ್ರೆಸೆಂಟ್ನಲ್ಲಿ. ಹಾಗೂ ಅದ್ರ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಹೀಗೆ ಯಾಕಾಯಿತು, ಹೀಗಿರಬಾರ್ದಲ್ಲ ಅಂತ. ಸೊ ಬೇಸಿಕಲಿ ಇವ್ರಿಗೆ ಆ ರೀತಿಯಾದ ಒಂದು ಪ್ಲೆಸೆಂಟ್ ಎನರ್ಜಿ ನೀವೇನು ಕೊಟ್ಟಿದ್ರಿ ಅದೇ ಬೇಕು ಅನ್ನುವಂಥ ವಿಚಾರ. ಇವಾಗ ನಾನು ನಿಮ್ಗೆ ಇನ್ನೊಂದು ಕೇಳಬೇಕು ಅಂತ ಇದ್ದೀನಿ, ಏನಂದರೆ, ನಿಮಗೆ ಮೊದಲಾಗಿರೋಕ್ಕಾಗತ್ತಾ ಅಂತ ಈ ಕ್ವೆಶನ್ ಮಾಡ್ಕೊಳ್ಳಿ. ಏಕೆಂದರೆ ಅವ್ರಿಗೆ ನೀವು ಮೊದಲು ಹೇಗಿದ್ರಿ ಹಾಗೆ ಇರಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಪಾಯಿಂಟ್ ಏನಾಗಿದೆ, ಫ್ಯಾಕ್ಟ್ ಏನಾಗಿದೆ ಅಂದರೆ, ನೀವು ಹಾಗಿಲ್ಲ, ನೀವು ಬದಲಾಗ್ಬಿಟ್ಟಿದ್ದೀರಾ.
ಹಾಗೂ ಈ ಬದಲಾವಣೆ ನಿಮಗೆ ಖುಷಿ ಕೊಟ್ಟಿದೆ. ನೀವು ಇವಾಗ ಏನಿದ್ದೀರಾ, ನೀವು ಹೇಗೆ ಬದಲಾಗಿದ್ದೀರಾ, ನೀವು ನಿಮಗೆ ನೀವೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ನಿಮಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ, ನಿಮ್ಗೆ ಏನು ಇಷ್ಟ ಇದೆ ನೀವು ಮಾಡ್ತಾ ಇದ್ದೀರಾ, ನೀವು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ, ನೀವು ಬೇರೆ ಫ್ರೆಂಡ್ಶಿಪ್ಸ್ನ ಮಾಡ್ಕೊಳ್ತಾ ಇದ್ದೀರಾ. ಸೊ ನೀವು ಆ್ಯಕ್ಚುಲಿ ನಿಮ್ಮ ಲೈಫ್ನ ನೀವು ಚೆನ್ನಾಗೇ ಇಟ್ಕೊಂಡಿದ್ದೀರಾ. ಪ್ರೆಸೆಂಟ್ನಲ್ಲಿ ನಿಮ್ಮ ಕಡೆ ನಾನೇನೋ ನೋಡ್ತಾ ಇಲ್ಲ, ನೀವು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಟೈಮ್ನ ನೀವು ತುಂಬ ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದೀರಾ. ಪಾಸ್ಟ್ನಲ್ಲಿ ಹಂಗಿರಲಿಲ್ಲ ನಿಮ್ಮ ಅವರ ರಿಲೇಷನ್ಶಿಪ್. ನಿಮ್ಮ ಎಲ್ಲ ಟೈಮ್ನೂ ಅವ್ರಿಗೆ ಧಾರೆ ಎರೆದಿದ್ದೀರಾ. ಪಾಸ್ಟ್ನಲ್ಲಿ ಅವರೇ ಎಲ್ಲ ನನಗೆ ಒಂಥರ ಹುಚ್ಚು ಪ್ರೀತಿ, ಆ ಹುಚ್ಚು ಪ್ರೀತಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಆ ಹುಚ್ಚು ಪ್ರೀತಿಗೆ ಆ ವ್ಯಕ್ತಿ ಅಡಿಕ್ಟ್ ಆಗಿದ್ದಾರೆ. ಸ್ಪೆಷಲಿ ಇವತ್ತು ಏನೇ ಬಂದಿರ್ಬೋದು ರೀಡಿಂಗ್ನಲ್ಲಿ, ನಾನು ಇದನ್ನೇ ಸ್ಟ್ರಾಂಗಾಗಿ ಪಿಕ್ ಮಾಡ್ತಾ ಇದ್ದೀನಿ. ದಿಸ್ ಪರ್ಸನ್ ವಾಸ್ ಅಡಿಕ್ಟೆಡ್ ಟು ಯು. ಆ ಒಂದು ಸ್ಟ್ರಾಂಗ್ ಅಡಿಕ್ಷನ್ ನೋಡ್ತಾ ಇದ್ದೀನಿ. ಆ ಥರ ನೀವೇನು ಪ್ರೀತಿ ಕೊಟ್ಟಿದ್ದೀರಲ್ಲ ಅವ್ರಿಗೆ, ಆ ಥರ ಒಂದು ಫೀಲ್ನ ಯಾರೂ ಕೊಟ್ಟಿಲ್ಲ ಅವ್ರ ಲೈಫ್ನಲ್ಲಿ. ಅವ್ರಿಗೆ ಅದಕ್ಕೆ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಸೊ ಇವಾಗ ನೀವು ಹೇಗಿದ್ದೀರಾ ನೋಡಿ, ಅವ್ರು ಅದನ್ನು ಇಷ್ಟಪಡ್ತಾ ಇಲ್ಲ. ನೀನು ಬದಲಾಗು ಅಂತ ಕೂಡ ಹೇಳಿರ್ಬೋದು ಈ ವ್ಯಕ್ತಿ. ನಿಮ್ಗೆ ಇದು ರೆಸೊನೇಟ್ ಆಗ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಈ ಬದಲಾವಣೆ ಈ ವ್ಯಕ್ತಿಗೆ ಇರುಸು ಮುರುಸು ಉಂಟಾಗಿದೆ. ಈ ವ್ಯಕ್ತಿಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಸೊ ಇದರಿಂದನೇ ಜಗಳಗಳು ಬರ್ತಿರ್ಬೋದು, ಮನಸ್ತಾಪಗಳು ಇರ್ಬೋದು, ಮತ್ತು ನೀವು ಬೇಡ ಅನ್ನೋ ಹಾಗೆ ಅವ್ರು ನಿಮ್ಮ ಮನಸ್ಸಿಗೆ ನೋಯಿಸಿರ್ಬೋದು. ಇದೆಲ್ಲ ನಡೀತಾ ಇದೆ ಪ್ರೆಸೆಂಟ್ನಲ್ಲಿ. ದ್ಯಾಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಈ ವ್ಯಕ್ತಿ ನಿಮ್ಮ ಲೈಫ್ನ ನೀವು ಮ್ಯಾಟರ್ ಮಾಡ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ, ಅದೇ ಅವ್ರು ಇಷ್ಟಪಡ್ತಾ ಇಲ್ಲ. ಆ್ಯಕ್ಚುಲಿ ನಿಮ್ಮ ಎನರ್ಜಿ ನೋಡೋಕ್ಕೆ ಹೋದಾಗ ನಿಮಗೆ ವಿಂಗ್ಸ್ ಬಂದಿದೆ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ನಿಮಗೊಂದು ಏಂಜಲ್ ವಿಂಗ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಲೈಫ್ನ ನೀವು ಅಷ್ಟು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ. ಆ್ಯಕ್ಚುಲಿ ಈ ವರ್ಷನ್ ಇವಾಗ ಪ್ರೆಸೆಂಟ್ ನೀವೇನಾಗಿದ್ದೀರಾ ಅದು ತುಂಬ ಚೆನ್ನಾಗಿದೆ ನಿಮಗೆ. ಆದರೆ ಈ ವ್ಯಕ್ತಿಗೋಸ್ಕರ ನೀವು ಹಿಂದಿನ ಹಾಗೆ ಆಗ್ತೀರಾ ಅನ್ನೋ ಪ್ರಶ್ನೆನೂ ನೀವು ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಈಗ ನಿಮಗೂ ಅವ್ರಿಗೂ ಮನಸ್ತಾಪಗಳು ಮೇಜರಾಗಿ ಬರ್ತಾ ಇರೋದೇ ಈ ಕಾರಣಕ್ಕೆ. ಅವ್ರು ಅದನ್ನು ಬಿಡು, ಇದನ್ನು ಮಾಡಬೇಡ, ಅವ್ರು ತುಂಬ ಕಂಡೀಷನ್ಸ್ನ ಹಾಕ್ತಾ ಇದ್ದಾರೆ ನಿಮ್ಮ ಲೈಫ್ನಲ್ಲಿ. ನೀನು ಹೀಗೆ ನಡ್ಕೋಬೇಕು, ನೀನು ಈ ಥರನೇ ಇರಬೇಕು. ಸೊ ನಿಮ್ಮ ಲೈಫ್ನ ಅವ್ರು ಕಂಟ್ರೋಲ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಸ್ವಾತಂತ್ರ್ಯತೆ ಅಂದರೆ ನಿಮ್ಮ ಫ್ರೀಡಮ್ನ ಕಿತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಬಿಕಾಸ್ ಆ್ಯಸ್ ಐ ಟೋಲ್ಡ್, ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ ಒಂದು ಅಡಿಕ್ಷನ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅಡಿಕ್ಷನ್ ಅಂದರೆ ದಿಸ್ ಪರ್ಸನ್ ವಾಂಟ್ಸ್ ಯು, ಆದರೆ ಅಕಾರ್ಡಿಂಗ್ ಟು ಕಂಡೀಷನ್ಸ್, ಅವ್ರು ಏನು ಕಂಡೀಷನ್ಸ್ ಹಾಕಿದ್ದಾರೆ ಅದರ ಹಾಗೆ ನೀವು ನಡ್ಕೋಬೇಕು ಅನ್ನುವ ಹಾಗೆ ವರ್ತಿಸ್ತಾ ಇದ್ದಾರೆ. ಸೊ ಇವತ್ತಿನ ರೀಡಿಂಗ್ ಒಂಥರ ತುಂಬ ಸ್ಟ್ರೇಂಜಾಗೇ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ಈ ವ್ಯಕ್ತಿಯ ಎನರ್ಜಿ ಹಾಗೇ ಇದೆ ಇವತ್ತು. ಈ ವ್ಯಕ್ತಿಗೆ ನಿಮ್ಮ ಪ್ರೀತಿ ಬೇಕು, ಆದರೆ ನಿಮ್ಮ ಪ್ರೀತಿ ಮಾತ್ರ ಬೇಕು. ನೀವು ಆ ಪ್ರೀತಿನ ಕೊಡೋದ್ರಿಂದ ನಿಮಗೇನಾಗತ್ತೆ ಅನ್ನೋದು ಅವ್ರಿಗೆ ಮ್ಯಾಟರ್ ಆಗ್ತಾನೇ ಇಲ್ಲ. ಅವ್ರಿಗದು ಕನ್ಸಿಡರೂ ಮಾಡ್ತಾ ಇಲ್ಲ. ಈ ವ್ಯಕ್ತಿ ತುಂಬ ಸ್ವಾರ್ಥವಾಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಆ್ಯಸ್ ಐ ಟೋಲ್ಡ್, ಆ ಅಡಿಕ್ಷನ್ ಇರೋದ್ರಿಂದ, ನಿಮ್ಮ ಮೇಲೆ ಆ ಹುಚ್ಚು ಇರೋದ್ರಿಂದ, ನೀವು ಕೊಟ್ಟಿರೋ ಹುಚ್ಚು ಪ್ರೀತಿಗೆ ಅವ್ರು ಅಟ್ಯಾಚ್ ಆಗಿರೋದ್ರಿಂದ, ಐ ಡೋಂಟ್ ನೋ ನೀವು ಏನೇನು ಮಾಡಿದಿರೋ ಗೊತ್ತಿಲ್ಲ. ನೀವು ತುಂಬ ಅವ್ರಿಗೆ ಪ್ರೀತಿ ಅನ್ನೋದನ್ನ ಹೇಗೆ ತೋರಿಸಿದ್ದೀರ ಅಂದರೆ, ಮೇ ಬಿ ನೀವು ತುಂಬ ಟೈಮ್ ಕೊಡ್ತಾಯಿದ್ರು, ನೀವು ತುಂಬ ಮಾತಾಡ್ತಾಯಿದ್ರು, ಅವ್ರನ್ನ ನೀವು ತುಂಬ ಪ್ಯಾಂಪರ್ ಮಾಡಿದ್ದೀರಾ. ಅವ್ರ ಅಮ್ಮನೂ ಅಂದರೆ ಅವ್ರ ತಾಯಿನೂ ಹಾಗೆ ನೋಡ್ಕೊಂಡ್ರೋ ಇಲ್ವೋ, ನೀವು ಹಾಗೆ ಆ ತಾಯಿನ ಮೀರಿಸಿದ ಹಾಗೆ ಅವ್ರಿಗೆ ನೋಡ್ಕೊಂಡಿದ್ದೀರ. ಅದೆಲ್ಲನೂ ಅವ್ರಿಗೆ ಇವಾಗ ಹೇಗಾಗ್ತಾಯಿದೆ ಅಂದರೆ, ಹೇಗೆಲ್ಲ ಇದ್ರಲ್ವ ನನ್ನ ಜೊತೆ, ಇವಾಗ ಹಾಗಿಲ್ವಲ್ಲ. ಸೊ ನಿಮ್ಮನ್ನು ಅವ್ರಿಗೆ ಯಾರ ಜೊತೆನೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಇಲ್ಲ. ದಿಸ್ ಪರ್ಸನ್ ವಾಂಟ್ಸ್ ಜಸ್ಟ್ ಯು. ಸಿ, ಪ್ರೀತಿನೂ ಒಂದು ಏನಾಗುತ್ತೆ, ಸಫೋಕೇಶನ್ ಆಗುತ್ತೆ. ಸೊ ಇವಾಗ ನಾನು ನೋಡ್ತಿರೋವಂಥ ಎನರ್ಜಿ ಹೇಗಿದೆ, ಐ ಆಮ್ ಪಿಕ್ಕಿಂಗ್ ದಟ್ ಎನರ್ಜಿ, ಸಫೋಕೇಶನ್. ನೀವಿನ್ನೂ ಕೊಡ್ತಾ ಹೋದರೆ ನಿಮ್ಗೆ ಸಫೋಕೇಟ್ ಆಗುತ್ತೆ. ನಿಮ್ಗೆ ಉಸಿರು ಕಟ್ಟುವ ವಾತಾವರಣ ಆಗಿರೋದಕ್ಕೆ ನೀವು ಚೇಂಜ್ ಆಗಿದ್ದೀರಾ. ಬಿಕಾಸ್ ಆ ವ್ಯಕ್ತಿ ಏನೂ ಕೊಡ್ತಾ ಇರಲಿಲ್ಲ ನಿಮಗೆ. ಆ ವ್ಯಕ್ತಿ ಜಸ್ಟ್ ತೊಗೊಳ್ತಾ ಇದ್ರು ನಿಮ್ಮಿಂದ, ತೊಗೊಳ್ಳೋದೇ ಆಗೋಗಿತ್ತು ಅವ್ರ ಕೆಲಸ. ಇವಾಗ ಅದೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ಅಂಥ ಎನರ್ಜಿನೇ ನಾನು ಪಿಕ್ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಟ್ಯಾರೋನೇ ಮಾಡ್ತೀನಿ ಆ್ಯಂಡ್ ದೆನ್ ವಿ ವಿಲ್ ರೀಡ್ ದ ಮೈಂಡ್ ಮೆಸೇಜಸ್. ಫಸ್ಟ್ ಟ್ಯಾರೋನಲ್ಲಿ ಏನು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಟ್ಯಾರೋ ವಿಷಯವಾಗಿ ನೋಡೋಕ್ಕೆ ಹೋದಾಗ, ನಿಮ್ಮ ಅವರ ಎನರ್ಜಿ ಅಂತ ಬಂದಾಗ, ಈ ರಿಲೇಷನ್ಶಿಪ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ರೀಡಿಂಗ್ ಪ್ರಕಾರವಾಗಿ ಏನು ಬರುತ್ತೆ ಅಂತ ನೋಡೋಣ. ಅವ್ರ ಪ್ರೆಸೆಂಟ್ ಎನರ್ಜಿ ಮೇಲೆ ನಾನು ಕಂಪ್ಲೀಟ್ ಫೋಕಸ್ ಮಾಡ್ತಾಯಿದ್ದೀನಿ. ಆ್ಯಸ್ ಐ ಟೋಲ್ಡ್, ಎಷ್ಟೋ ಜನಕ್ಕೆ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ, ನಿಮ್ಮ ಅವರ ರಿಲೇಷನ್ಶಿಪ್ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ
ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಮಾತಾಡದೇ ಇರ್ಬೋದು, ಮಾತು ಕಮ್ಮಿ ಇರ್ಬೋದು, ನೀವು ಅವರಿಗೆ ಯಾವುದೇ ರೀತಿಯಾದ ಇಂಪಾರ್ಟೆನ್ಸ್ ಕೊಡದೇ ಇರ್ಬೋದು. ಇದೇ ಆಗಿದೆ ಕಂಡೀಷನ್ ನಿಮ್ಮ ಅವ್ರದ್ದು. ಮೂನ್ ಬರ್ತಿರೋದ್ರಿಂದ ಆಗಲೇ ಹೇಳ್ದಾಗೆ ಈ ರಿಲೇಷನ್ಶಿಪ್ ಡಾರ್ಕ್ನೆಸ್ ಅಂದರೆ ಕತ್ಲಿದೆ. ಕತ್ಲು ಅಂದಾಗ ಏನು? ನೋವು, ಸ್ಯಾಡ್ನೆಸ್, ಪೇಯ್ನ್. ಸೊ ಈ ವ್ಯಕ್ತಿ ಸ್ವಲ್ಪ ಮೂಡಿ ಆಗಿದ್ದಾರೆ, ಮೂಡ್ ಸ್ವಿಂಗ್ಸ್ ಇದೆ ಈ ವ್ಯಕ್ತಿಗೆ. 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ಆ್ಯಸ್ ಐ ಟೋಲ್ಡ್, ಪಾಸ್ಟ್ನಲ್ಲಿ ನೀವು ಅವರು ಈ ಥರ ಒಂದು ಪಾರ್ಟ್ನರ್ಶಿಪ್ನಲ್ಲಿದ್ರಿ, ಈ ಥರದ್ದು ಒಂದು ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಿ, ತುಂಬ ಖುಷಿಯಾಗಿದ್ರಿ. ಯಾವ ಥರ ಖುಷಿಯಾಗಿದ್ರಿ ಅಂದರೆ ಒಂದು ಲವ್ ಸ್ಟೋರಿ ಮೂವಿನೇ ತೆಗೆದು ಬಿಡ್ಬೋದೇನೋ ಆ ಥರ ಮೂವೀಲಿ ತೋರಿಸ್ತಾರಲ್ಲ, ಒಂದು ರೊಮ್ಯಾಂಟಿಕ್ ಲೆವೆಲ್ ಇರುತ್ತಲ್ಲ, ರೊಮ್ಯಾನ್ಸ್, ಆ ಒಂದು ಅಟೆನ್ಷನ್, ಟೈಮ್, ಮೇ ಬಿ ನೀವು ಅವ್ರಿಗೆ ಹಾಡ್ತಿದ್ರೋ ಏನೋ, ಅವರು ಹಾಡ್ತಿದ್ರೇನೋ ನಿಮಗೆ, ನೀವಿಬ್ಬರು ಡ್ಯಾನ್ಸ್ ಮಾಡ್ತಾ, ಸಮ್ ಕೈಂಡ್ ಆಫ್ ಸ್ಟ್ರಾಂಗ್ ರೊಮ್ಯಾಂಟಿಕ್ ಎನರ್ಜಿನ ಪಿಕ್ ಮಾಡ್ತಿದ್ದೀನಿ. ಅವ್ರು ಅದನ್ನೇ ಮೆಲುಕು ಹಾಕ್ತಾ ಇದ್ದಾರೆ ಇವಾಗ್ಲೂ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಆ್ಯಸ್ ಐ ಟೋಲ್ಡ್, ಅವ್ರು ನಿಮ್ಮ ಲೈಫ್ನ ಈಗಲೂ ಕಂಟ್ರೋಲ್ ಮಾಡಬೇಕು, ನನ್ನ ಹತೋಟಿನಲ್ಲೇ ಇರಬೇಕು. ಇವಳು ಅಥವಾ ಇವನು ನನ್ನವನು ಅಥವಾ ನನ್ನವಳು, ನನ್ನ ಒಂದು ಯಾವಾಗಲೂ ನನ್ನನ್ನೇ ಇಂಪಾರ್ಟೆನ್ಸ್ ಕೊಟ್ಕೊಂಡು ತನ್ನ ಲೈಫ್ನ ನೋಡ್ಕೊಂಡು ಹೋಗಬೇಕು ಅನ್ನುವ ಒಂದು ನೆಗೆಟಿವಿಟಿ ಹಾಗೂ ಟಾಕ್ಸಿಕ್ ಎನರ್ಜಿನಲ್ಲಿದ್ದಾರೆ ಈ ವ್ಯಕ್ತಿ. ಹರ್ಮಿಟ್ ಬರ್ತಿರೋದ್ರಿಂದ ಈಗ ಈ ವ್ಯಕ್ತಿ ಏಕಾಂಗಿಯಾಗಿದ್ದಾರೆ, ಯಾರೂ ಇಲ್ಲ ಇವ್ರ ಜೊತೆ. ಇವ್ರಿಗೆ ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಈ ಥರದ್ದೊಂದು ನಾನು ಅನ್ನುವಂಥದ್ದು, ನಾನೇ ಅನ್ನುವಂಥದ್ದು ಅಹಂಭಾವನೆ ಇರೋದ್ರಿಂದ ಈ ವ್ಯಕ್ತಿ ತುಂಬ ರಿಲೇಷನ್ಶಿಪ್ಸ್ನ ಕಳ್ಕೊಂಡಿದ್ದಾರೆ. ನೀವು ಅಂತ ಅಲ್ಲ, ಒಳ್ಳೊಳ್ಳೆ ರಿಲೇಷನ್ಶಿಪ್ಸ್ನ ಅವ್ರ ಲೈಫ್ನಲ್ಲಿ ಅವ್ರು ಕಳ್ಕೊಂಡಿದ್ದಾರೆ. 2 ಆಫ್ ಪೆಂಟಿಕಲ್ಸ್, ಅವ್ರ ಲೈಫ್ ಇಂಬ್ಯಾಲೆನ್ಸ್ ಆಗಿದೆ. ಆ್ಯಕ್ಚುಲಿ ಇವಾಗ ಏನೇ ನಡೆದಿದ್ರು ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಓಕೆ, ರಿಲೇಷನ್ಶಿಪ್ ಇಂಬ್ಯಾಲೆನ್ಸಲ್ಲೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ಪೇಜ್ ಆಫ್ ಸ್ಪೋರ್ಟ್ಸ್, ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಓ ಮೈ ಗಾಡ್, ಲುಕ್ ಎಟ್ ದ ಎನರ್ಜಿ, ಲುಕ್ ಎಟ್ ದ ಎನರ್ಜಿ. ಪ್ರೀತಿ ಅನ್ನೋದು ಕಟ್ಟುಪಾಡುಗಳಲ್ಲಿರಬಾರ್ದು, ಆದರೆ ಇವರು ಎಲ್ಲ ರೀತಿಯಾದ ಕಟ್ಟುಪಾಡುಗಳು, ನಿಮ್ಗೆ ಹರ್ಟ್ ಮಾಡೋದು, ನಿಮಗೆ ಬೇಜಾರು ಮಾಡೋದು. ಕತ್ತಿ ಇದೆ ಇಲ್ಲಿ ನೋಡ್ಬೋದು, ಹೇಗಿದೆ ಕತ್ತಿ, ಯಾವ ರೀತಿಯಾಗಿ ಅವರು ನಿಮ್ಮನ್ನು ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಟುಡೇಸ್ ರೀಡಿಂಗ್ ಇಸ್ ಸಮ್ ವಾಟ್ ಲೈಕ್ ದಟ್. ನಾನು ಏನಿದೆ ಅದನ್ನೇ ಹೇಳಬೇಕು. ಇದು ನಿಮಗೆ ನಿಜವಾಗ್ಲೂ ಹರ್ಟ್ ಆಗಿದೆ, ಹಾಗೂ ಅವ್ರಿಗೀಗಲೂ ನೀವು ಬೇಕು. ಈ ವ್ಯಕ್ತಿಗೆ ನೀವು ಬೇಡ ಅನ್ನೋದಲ್ಲ, ಅವ್ರಿಗೆ ಬೇಕು. ನೀವಿಲ್ಲದೆ ಅವರೊಂಥರ ಮೀನು ನೀರಿಲ್ಲದೆ ಇರುತ್ತಲ್ಲ, ಹಾಗೆ ಅವರ ಪರಿಸ್ಥಿತಿ ಆಗೋಗುತ್ತೆ. ಆಗ್ಬಿಟ್ಟಿದೆ ಇವಾಗಲೇ. ಸೊ ನಾನು ಇವಾಗ ಮೈಂಡ್ ಮೆಸೇಜಸ್ನು ತೆಗಿತೀನಿ. ಸಿಚುವೇಶನ್ ಕಾಂಪ್ಲಿಕೇಟೆಡ್ ಆಗಿದೆ ಅವರ ನಡುವೆ. ನಾನು ಮೈಂಡ್ ಮೆಸೇಜಸ್ನು ತೆಗಿತೀನಿ. ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರಿಗೆ ಏನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ವಾಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಎಕ್ಸ್ಪ್ರೆಸ್ ಯು ಅಂತ ಕೂಡ ಹೇಳಿಬಿಡ್ತೀನಿ. ನೋಡೋಣ ಏನು ಬರುತ್ತೆ ಅಂತ. ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಮೈ ಲೈಫ್ ಇಸ್ ಅ ಮೆಸ್ ರೈಟ್ ನೌ ಅಂತ ಹೇಳ್ತಾ ಇದ್ದಾರೆ. ನನ್ನ ಲೈಫ್ ಮೆಸ್ಸಿ ಆಗಿದೆ, ನನ್ನ ಲೈಫ್ ಇವಾಗ ಚೆನ್ನಾಗಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ನಿಮಗೆ. ಅವರೇ ಒಪ್ಕೊಳ್ತಾ ಇದ್ದಾರೆ ಆ್ಯಕ್ಚುಲಿ. ದ ಹೀಟ್ ಬಿಟ್ವೀನ್ ಅಸ್ ಇಸ್ ಇಂಟೆನ್ಸ್. ಅವರು, ನಾನು ಆಗಲೇ ಹೇಳಿದ್ನಲ್ಲ, ಅವರ ಒಂದು ಮಧುರ ಕ್ಷಣಗಳು, ರೊಮ್ಯಾಂಟಿಕ್ ಮೊಮೆಂಟ್ಸ್, ನೀವು ಅವರು ಕಳೆದಿರುವಂಥ ಬೆಸ್ಟ್ ಟೈಮ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಅಂತ ಬರ್ತಾ ಇದೆ. ಐ ಕಾಂಟ್ ಡೂ ದಿಸ್ ರೈಟ್ ನೌ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ನೀವಿವಾಗ ಅವ್ರಿಗೆ ಇನ್ನೊಂದು ಏನು ಅನಿಸ್ತಿದೆ ಅಂದರೆ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ಮೊದಲಂಗೆ ಇರೋದಿಲ್ಲ, ನೀವು ಮೊದಲಂಗೆ ಅವ್ರ ಜೊತೆ ಮಾತಾಡೋದಿಲ್ಲ ಅನ್ನೋವಂಥ ರಿಯಲೈಸೇಷನ್ ಆ ವ್ಯಕ್ತಿಗೆ ಬಂದುಬಿಟ್ಟಿದೆ. ಇಮೋಷನ್ಸ್ ಓವರ್ವೆಲ್ಮ್ ಮೀ ಅಂತ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ಅವರ ಇಮೋಷನ್ಸೇ, ಅವರ ಎನರ್ಜಿನೇ ಅವ್ರಿಗೆ ಇರಿಸು ಮುರುಸು ಕೊಡ್ತಾ ಇದೆ, ಅನ್ಈಸಿನೆಸ್ ಕೊಡ್ತಾ ಇದೆ, ಡಿಸ್ಕಂಫರ್ಟ್ ಕೊಡ್ತಾ ಇದೆ ಅವ್ರ ಇಮೋಷನ್ಸೇನೆ. ಐ ಡೋಂಟ್ ನೋ ಹೂ ಐ ಆ್ಯಮ್ ಎನಿಮೋರ್. ಈ ವ್ಯಕ್ತಿ ಕಳೆದೋಗಿರುವಂಥ ಒಬ್ಬ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ, ಯಾರೂ ಪ್ರೀತಿ ಕೊಡೋರಿಲ್ಲ, ಸಹಾನುಭೂತಿ ತೋರಿಸೋರಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಕಳೆದೋಗ್ಬಿಟ್ಟಿದ್ದೀನಿ. ದ ವೇ ಐ ಟ್ರೀಟೆಡ್ ಯು ವಾಸ್ ರಾಂಗ್. ಅಟ್ಲೀಸ್ಟ್ ಇದನ್ನು ಆ ವ್ಯಕ್ತಿ ಒಪ್ಕೊಳ್ತಾ ಇದ್ದಾರೆ, ನಾನು ನಿನ್ನನ್ನು ಹೇಗೆ ಟ್ರೀಟ್ ಮಾಡಿದೆ ಅದು ತಪ್ಪೇನೆ ಅಂತ. ಸೊ ನಿಮಗೇನು ಅಡ್ವೈಸ್ ಬರುತ್ತೆ ಯೂನಿವರ್ಸಿಂದ ಅಂತ ಚೆಕ್ ಮಾಡೋಣ, ನೀವೇನು ಮಾಡಬೇಕು ಅಂತ. ಬಿಕಾಸ್ ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ, ಮಾತಾಡ್ತಾರೆ.
ಯಾಕೆಂದರೆ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಆದರೆ ನೀವು ಹೇಗಿರಬೇಕು, ನಿಮಗೇನಿದೆ ಗೈಡೆನ್ಸ್ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮಗೆ ಗೈಡೆನ್ಸ್ ಬರ್ತಿರೋವಂಥದ್ದು 6 ಆಫ್ ಪೆಂಟಿಕಲ್ಸ್. ಇದರ ಅರ್ಥ ಏನಂದರೆ ನೀವು ತುಂಬ ಕೊಟ್ಟಿದ್ದೀರಾ, ಇಲ್ಲಿ ನೋಡ್ಬೋದು. ಹಾಗೂ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಬರ್ತಿರೋದ್ರಿಂದ ಇದೊಂದು ಕಾರ್ಮಿಕ್ ಕನೆಕ್ಷನ್ ಇರ್ಬೋದು, ಅಥವಾ ಇದೊಂದು ಸೋಲ್ ಕನೆಕ್ಷನ್ ಇರ್ಬೋದು, ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು. ನೀವು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ, ಅವರು ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ. ಆ ಥರದ್ದು ಒಂದು ಪರಿಸ್ಥಿತಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಅವ್ರನ್ನ ಮಾತಾಡಿಸ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಆದರೆ ನೀವು ಸ್ವಲ್ಪ ಬೌಂಡ್ರೀಸ್ನ ಸೆಟ್ ಮಾಡಿ. ನಿಮಗೆ ಯಾವುದು ಬೇಡ ಅನಿಸುತ್ತೆ ನೀವು ಅದನ್ನು ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಅವ್ರು ನಿಮ್ಮನ್ನ ಮಾತಾಡಿಸ್ತಾರೆ. ನೀವು ತುಂಬ ಕೊಟ್ಬಿಟ್ಟಿದ್ದೀರಾ. ಸೊ ಇಲ್ಲಿ ಇನ್ನೊಂದು ಏನು ಬರ್ತಾ ಇದೆ, ಮಾತ್ ಬರ್ತಾ ಇದೆ. ಮಾತ್ ಅಂದರೆ ಹಿಂದಿನಲ್ಲಿ, ಮಾತ್ ಅಂದರೆ ಲೈಕ್ ಇಂಗ್ಲೀಷ್ನಲ್ಲಿ ಡೆತ್ ಅಂತ, ಮಾತ್ ಅಂದರೆ ಹಿಂದಿನಲ್ಲಿ ಮಾತ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಇನ್ನೇನು ಮಾಡಬೇಕು ಅನಿಸ್ತಾ ಇಲ್ಲ, ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ಸೊ ಡ್ರೈ ಲ್ಯಾಂಡ್ ಇಲ್ಲಿ ನೋಡ್ಬೋದು. ಯಾಕಂದರೆ ಅವ್ರ ಕಡೆಯಿಂದ ಏನೂ ಕೊಟ್ಟಿಲ್ಲ ಈ ರಿಲೇಷನ್ಶಿಪ್ಗೆ, ಅವರೆಲ್ಲ ಪಡ್ಕೊಂಡಿದ್ದಾರೆ. ಸೊ ಇವಾಗ ನೀವು ತುಂಬ ಕ್ಲೆವರಾಗಿ ಹ್ಯಾಂಡಲ್ ಮಾಡಿ ಅವ್ರನ್ನ. ನಿಮಗೆ ಆ ವ್ಯಕ್ತಿ ಅದೇ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾ ಇದ್ದಾರೆ ಅಂದರೆ ರಿಜೆಕ್ಟ್ ಮಾಡಿ ಅವ್ರನ್ನ. ಇಲ್ಲಾಂದರೆ ಸೇಮ್ ಸೈಕಲ್ ರಿಪೀಟ್ ಆಗುತ್ತೆ, ಸೇಮ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. 7 ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಆಪ್ಷನ್ಸ್ ಇದೆ. ಈ ವ್ಯಕ್ತಿ ಒಬ್ಬರೇ ಅಲ್ಲ, ಈ ವ್ಯಕ್ತಿ ಅಲ್ಲದೆ ನಿಮ್ಮ ಲೈಫ್ನಲ್ಲಿ ಪ್ರೀತಿ ಕೊಡೋರು, ನಿಮ್ಮನ್ನು ಪ್ರೀತಿಸುವಂಥವರು ಇದ್ದಾರೆ. ಸೊ ಯು ಹ್ಯಾವ್ ಆಪ್ಷನ್ಸ್, ನಿಮ್ಮ ಆಪ್ಷನ್ಸ್ ಓಪನ್ ಆಗಿದೆ. ಸೊ ಈ ವ್ಯಕ್ತಿ ಬರ್ತಾರೆ, ಆದರೆ ಬಂದಾಗ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಇರಬೇಕು ಅಂತ ನೀವು ಅವ್ರಿಗೆ ಕ್ಲಿಯರಾಗಿ ಹೇಳಿಬಿಡಿ. ಆವಾಗ ಈ ರಿಲೇಷನ್ಶಿಪ್ ತಕ್ಕ ಮಟ್ಟಿಗೆ ಹೋಗುತ್ತೆ. ಆದರೂ ಕೂಡ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿನಗೆ ಬೇರೆ ಆಪ್ಷನ್ಸು ನಾನು ನಿನಗೆ ಕಳಿಸ್ತಾ ಇದ್ದೀನಿ, ನೋಡು. ಪ್ರೀತಿ ಕೊಡೋದು ಅಂದರೆ ನೀನು ಎಷ್ಟು ಕೊಡ್ತೀಯ ನಿನ್ನ ಲೈಫ್ನಲ್ಲಿ, ನೀನು ಪ್ರೀತಿನ ಅನುಭವಿಸ್ಬೇಕಲ್ಲ. ಸೊ ನೀನು ಪ್ರೀತಿ ಅನುಭವಿಸೋದಕ್ಕೂ ನಾನು ಆಪ್ಷನ್ಸ್ನ ಓಪನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಚೂಸ್ ಅಂತ ಬರ್ತಾ ಇದೆ. ಸೊ ಇದೆಲ್ಲ ಇವತ್ತಿನ ರೀಡಿಂಗ್ ಆಗಿತ್ತು. ಇವತ್ತು ಈ ವ್ಯಕ್ತಿಯ ಕರೆಂಟ್ ಎನರ್ಜಿ ಇದಾಗಿತ್ತು. ನಿಮ್ಗೆ ಇದು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.